ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ಪ್ರಿಯ ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಫಸ್ಟ್ PUC ಕೆಮಿಸ್ಟ್ರಿದು ಒಂದು 4 to 5 ಮಾಡೆಲ್ ಕ್ವಶನ್ ಪೇಪರ್ಸ್ ಆದರೂ ಅಂದ್ಕೊಳ್ರಿ, ಅಥವಾ ಪ್ರಿಪರೇಟ್ರಿ ಕ್ವಶನ್ ಪೇಪರ್ ಆದರೂ ಅಂದ್ಕೊಳ್ರಿ. ಓಕೆ, ಸೊ ಮಾಡೆಲ್ ಪ್ಲಸ್ ಪ್ರಿಪರೇಟ್ರಿ ಎರಡೂ ಸೇರಿ ಒಂದು 4 ರಿಂದ 5 ಕ್ವಶನ್ ಪೇಪರ್ಸ್ಗಳದಾವ. ಇವುಗಳನ್ನು ತಾವು ರೆಫರ್ ಮಾಡ್ಬೋದು. ಓಕೆ, ಸೊ ಇದಕ್ಕಿಂತ ಮುಂಚೆ ವಿಡಿಯೋಲಿ ನಾನೊಂದು PDF ಅನ್ನು ಯೂಸ್ ಮಾಡಿ ಹೇಳಿದ್ದು ನಿಮಗೆ. ಯಾವುದು ಅಂತಂದರೆ ಇದು PDF ಇದೆ, ಹೌದಲ್ವಾ? ರೈಟ್. ಸೊ ಈ PDF ಅಲ್ಲಿ ಒಂದು ಏನು ಮಿಸ್ಟೇಕ್ ಇದೆ ಅಂತಂದರೆ, ಆ್ಯಕ್ಚುಲಿ ನನಗೆ ಗುರ್ತಿದ್ದಿದ್ದಿಲ್ಲ ಇದು ಆ್ಯಸ್ ಪರ್ ನ್ಯೂ ಸಿಲೆಬಸ್ ಇದೆನೋ ಓಲ್ಡ್ ಇದೆ ಅಂತ. ಸೊ ಇದು ಓಲ್ಡ್ ಸಿಲೆಬಸ್ ಇದೆ ರೀ, ಹೌದಲ್ವಾ? ಸೊ ಹಾಗಾಗಿ ತಾವು ಏನು ಮಾಡಬೇಕು, ಓಲ್ಡ್ ಸಿಲೆಬಸ್ ಇದೆ ಬಟ್ ಇದು ಇಂಪಾರ್ಟೆಂಟ್ ಇದೆ ರೀ. ಆ ಥರ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಯಾಕಂತಂದರೆ ಅವ್ರು ನೋಡ್ರಿ, ನಿಮಗೆ ಇಲ್ಲಿ ನೀಟಾಗಿ ಪ್ರತಿಯೊಂದು ಚಾಪ್ಟರ್ದು ಕ್ವಶನ್ಸ್ ಮತ್ತು ಸಾಲ್ಯೂಷನ್ಸ್ ಕೊಟ್ಟಿದ್ದಾನೆ, ಹೌದಲ್ವಾ? ಎಸ್, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಪ್ರತಿಯೊಂದು ಚಾಪ್ಟರ್ದು ಏನು ಕೊಟ್ಟಿದ್ದಾನತ್ತ, ಕ್ವಶನ್ಸ್ ಪ್ಲಸ್ ಆನ್ಸರ್ನು ಕೊಟ್ಟಿದ್ದಾನೆ, ಅಥವಾ ಕ್ವಶನ್ ಜೊತೆಗೆ ಆನ್ಸರ್ ಕೊಟ್ಟಿದ್ದಾನೆ. ಹಾಗಾಗಿ ಇದನ್ನು ರೆಫರ್ ಮಾಡಿರಿ. ಇಲ್ಲ ಅಂತಂದರೆ ಇನ್ನೊಂದು ಹೇಳ್ತೀನಿ ನೋಡ್ರಿ, ಮೋಸ್ಟ್ ಇಂಪಾರ್ಟೆಂಟ್ ಇದೇನು ಅಂತಂದರೆ, ಆಲ್ರೆಡಿ ನಿಮ್ಮ ಕಡೆ ಇವಾಗ ನೋಟ್ಸ್ ಇದೆ ಕೆಮಿಸ್ಟ್ರಿ ಅಂತಂದರೆ ಅದನ್ನು ತಾವು ರೆಫರ್ ಮಾಡಬಹುದು. ಓಕೆ, ನಿಮ್ಮ ಕಾಲೇಜಲ್ಲಿ ಏನಾದರೂ ನೋಟ್ಸ್ ಕೊಟ್ಟಿದ್ದರೆ, ಅಥವಾ ನಿಮ್ಮದೇ ಒಂದು ಏನಾದರೂ ಓನ್ ನೋಟ್ಸ್ ಇದ್ದರೆ, ಅಥವಾ ನಿಮ್ಮದೊಂದು ಟ್ಯೂಷನ್ ಟ್ಯುಟೋರಿಯಲ್ ಏನಾದರೂ ಒಂದು ನೋಟ್ಸ್ ನಿಮ್ಮ ಕಡೆ ಇದ್ದಿತ್ತಂದರೆ ಅದನ್ನು ರೆಫರ್ ಮಾಡಿರಿ. ಓಕೆ, ಇದೆಲ್ಲ ಯಾರಿಗೆ ಹೇಳ್ತಾ ಇದ್ದೀನಿ ನಾನು ಅಂತಂದರೆ, ಇಷ್ಟು ದಿನ ಒಟ್ಟು ಏನೂ ಓದಿಲ್ಲ ನಾನು, ಇವಾಗ ಓದ್ತಾ ಇದ್ದೀನಿ ಅನ್ನೋರಿಗೆ ಮಾತ್ರ ನಾನು ಇದನ್ನು ಹೇಳ್ಕೊಡ್ತಾ ಇದ್ದೀನಿ. ಯಾರಾದರೂ ಆಲ್ರೆಡಿ ನೋಟ್ಸ್ ನಿಮ್ಮ ಕಡೆ ಇದ್ದರೆ, ನಿಮ್ಮ ಕಾಲೇಜಲ್ಲಿ ನಿಮ್ಗೇನಾದರೂ ಒಂದು ಸೋರ್ಸ್ ಕೊಟ್ಟಿದ್ದರು, ಅಥವಾ ನೀವು ಓನಾಗಿ ಪ್ರಿಪೇರ್ ಮಾಡಿದರೆ, ಅಥವಾ ಟ್ಯೂಷನಲ್ಲಾಗಲಿ ಅಥವಾ ಕೋಚಿಂಗ್ ಸೆಂಟ್ರಲ್ಲಾಗಲಿ ಏನಾದರೂ ನಿಮಗೆ ಒಂದಲ್ಲಿ ಸೋರ್ಸ್ ಸಿಕ್ಕಿತ್ತಂದರೆ ಅದನ್ನು ತಾವು ಸ್ಟಡಿ ಮಾಡಬಹುದು. ಓಕೆನಾ? ಸೊ ಇದರಲ್ಲಿ ಎರಡು ಮಾತಿಲ್ಲ. ಬಟ್ ಇದು ಎದಕ್ಕಿದೆ ಅಂತಂದರೆ ಜಸ್ಟ್ ಪಾಸಿಂಗ್ ಸಲುವಾಗಿ. ಯಾರೆಲ್ಲ ನಾನು ಏನೂ ಓದೇ ಇಲ್ಲ ಅನ್ನೋರು ಇದ್ರಲ್ವ, ಅವರಿಗೆ ಪಾಸಿಂಗ್ ಸಲುವಾಗಿದೆ. ಸೊ ಇದರಲ್ಲಿ ಕೆಲವೊಂದು ಜನ ಹೇಳ್ತಾ ಇದ್ರು, ಸರ್ ಓಲ್ಡ್ ಸಿಲೆಬಸ್ ಇದೆ ಅಂತ. ಓಲ್ಡ್ ಸಿಲೆಬಸ್ ಇದ್ದರೆ ಅದನ್ನು ಓದ್ಲಕ್ಕೆ ಹೋಗ್ಬೇಡ್ರಿ. ಓಕೆ, ನ್ಯೂ ಸಿಲೆಬಸ್ ಮಾತ್ರ ಓದ್ರಿ. ಅಂದರೆ ವೆರಿ ಸಿಂಪಲ್, ಯಾರೂ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಇದು ತುಂಬ ಚೆನ್ನಾಗಿದೆ ರೀ. ಓಕೆ, ಸೊ ನಿಮಗೆ ಸ್ಟೇಟ್ಸ್ ಆಫ್ ಮ್ಯಾಟ್ರ್ ಸಿಲೆಬಸ್ಸಲ್ಲಿ ಇದ್ದಿತ್ತು ಅಂತಂದರೆ ಏನು ಮಾಡ್ಬೇಕು ತಾವು, ಇದನ್ನು ಏನು ಮಾಡ್ಬೇಕು ತಾವು, ಸ್ಟಡಿ ಮಾಡಬೇಕು. ಓಕೆ, ಸಪೋಸ್ ಇದು ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ ಅಂತಂದರೆ ಸ್ಟಡಿ ಮಾಡೋದು ಅವಶ್ಯಕತೆಯೇ ಇಲ್ಲ. ಯಾಕೆ ಸ್ಟಡಿ ಮಾಡ್ತೀರಿ, ಇದು ನಿಮ್ಮ ಸಿಲೆಬಸ್ ಇಲ್ಲಲ್ಲ ಅಂದರೆ ಡೋಂಟ್ ಸ್ಟಡಿ ಇಟ್. ಸಿಲೆಬಸ್ಸಲ್ಲಿ ಯಾವುದಿದೆ ಅದನ್ನು ಮಾತ್ರ ಅಭ್ಯಾಸ ಮಾಡಿರಿ. ಅರ್ಥ ಆಯ್ತಾ? ಕನ್ಫ್ಯೂಷನ್ ಬೇಡ. ಮತ್ತು ತುಂಬ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಇದ್ದಿತ್ತು, ಸರ್ ನೀವು ಬ್ಲೂ ಪ್ರಿಂಟ್ ಬಗ್ಗೆ ಹೇಳ್ಕೊಡ್ರಿ ಅಂತ. ಆಲ್ರೆಡಿ ನಾನು ಬ್ಲೂ ಪ್ರಿಂಟ್ ಹೇಳ್ಕೊಟ್ಟಿದ್ದೀನಿ ರೀ. ಓಕೆ, ನಿಮಗೆ ಬೇಕಂದರೆ ಇನ್ನೊಂದು ಸರ್ತಿನೂ ಹೇಳ್ತೀನಿ. ಇದಕ್ಕಿಂತ ಮುಂಚೆ ನಾನೊಂದು 2 ವಿಡಿಯೋ ಮಾಡೀನಿ. ಸೊ ಇದನ್ನು ನೋಟ್ಸ್ ನೀವು ರೆಫರ್ ಮಾಡ್ಬೋದು, ಹಾಗೇನಿಲ್ಲ. ಓಕೆ, ಒಳ್ಳೆ ನೋಟ್ಸ್ ಇದೆ ರೀ, ಇದನ್ನು ಸಹ ರೆಫರ್ ಮಾಡಿರಿ. ಇದ್ರ ಬಗ್ಗೆ ಎರಡು ಡೌಟ್ ಬೇಡ. ಯಾವುದು ಓಲ್ಡ್ ಸಿಲೆಬಸ್ ಇದೆ ಅದನ್ನು ತಾವೇನು ಮಾಡಬೇಕು, ಸ್ಕಿಪ್ ಮಾಡಬೇಕು, ಅದನ್ನು ಓದ್ಲಕ್ಕೆ ಹೋಗಬೇಡ್ರಿ. ನೀವು ಸಿಲೆಬಸ್ಸಲ್ಲಿ ಯಾವುದೋ ಒಂದು 4 ಚಾಪ್ಟರ್ಗಳಿಲ್ಲ, 5 ಚಾಪ್ಟರ್ ಇಲ್ಲ ಅಂದರೆ ಅದನ್ನು ಡಿಲೀಟ್ ಮಾಡಿರಿ, ಅದನ್ನು ಬಿಡ್ರಿ, ಅದನ್ನು ಸ್ಕಿಪ್ ಮಾಡಿರಿ, ಮಿಕ್ಕಿದೆಲ್ಲ ಓದ್ರಿ. ಅರ್ಥ ಆಯ್ತಾ? ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಸರ್ ಎಲ್ಲ ಓಲ್ಡ್ ಸಿಲೆಬಸ್ ಕೊಟ್ಟಿದ್ದಾರೆ, ಇದೇನು ಯೂಸ್ ಇಲ್ಲ, ಹಾಗೆಲ್ಲ ಅನ್ನೋಕ್ಕೆ ಹೋಗಬೇಡ್ರಿ. ಯಾಕಂದರೆ ಇದು ನಿಮಗೆ ತಿಳಿತದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಇದಕ್ಕಿಂತ ಮುಂಚೆ ವಿಡಿಯೋಲಿ ಆಲ್ರೆಡಿ ನಾನು ಏನು ಕೊಟ್ಟಿದ್ದೀನಿ, ನಿಮಗೆ ಬ್ಲೂ ಪ್ರಿಂಟ್ ಕೊಟ್ಟಿದ್ದೀನಿ. ಇಲ್ಲಿದೆ ನೋಡಿರಿ, ಇದಂತೂ ಆ್ಯಸ್ ಪರ್ ನ್ಯೂ ಸಿಲೆಬಸ್ ಇದೆ ಅಲ್ವಾ ಬ್ಲೂ ಪ್ರಿಂಟ್. ಎಸ್, ದಿಸ್ ಈಸ್ ಅಕಾರ್ಡಿಂಗ್ ಟು 2023-24 ಇದೆ, ಹೌದಲ್ವಾ? ಸೊ ಹಾಗಾಗಿ ತಾವೇನು ಮಾಡ್ಬೋದು, ಇದನ್ನು ರೆಫರ್ ಮಾಡ್ಬೋದು. ರೈಟ್. ಸೊ ಇಲ್ಲಿದೆ ಇನ್ನೊಂದು ಬ್ಲೂ ಪ್ರಿಂಟ್, ಇಲ್ಲಿದೆ ನೋಡಿರಿ, ಇದರಲ್ಲೂ ಬ್ಲೂ ಪ್ರಿಂಟ್ ಇದೆ. ರೈಟ್, ಇದ್ರದ್ದು PDF ಕಳಿಸ್ತೀನಿ. ಏನದ ಇದು, ಮಾಡೆಲ್ ಕ್ವಶನ್ ಪೇಪರ್ಸ್ ಅಥವಾ ಪ್ರಿಪರೇಟ್ರಿ ಕ್ವಶನ್ ಪೇಪರ್ಸ್ಗಳದಾವ. ಇದನ್ನು ತಾವು ಏನು ಮಾಡ್ಬೋದು, ರೆಫರ್ ಮಾಡ್ಬೋದು. ಓಕೆ, ಸೊ ಇಲ್ಲಿ ನಿಮಗೆ ಬ್ಲೂ ಪ್ರಿಂಟ್ ಹೇಳ್ಕೊಡ್ತೀನಿ ನೋಡಿರಿ. ತುಂಬ ವಿದ್ಯಾರ್ಥಿಗಳೆಲ್ಲ ಬ್ಲೂ ಪ್ರಿಂಟ್ ಬಗ್ಗೆ ಕನ್ಫ್ಯೂಷನ್ ಮಾಡ್ಕೊಳ್ತಾ ಇದ್ರಿ. ರೈಟ್, ಫಸ್ಟ್ PUC ಬ್ಲೂ ಪ್ರಿಂಟ್ ನೋಡ್ರಿ ಇದು. ರೈಟ್. ಸೊ ದಿಸ್ ಈಸ್ ಅಕಾರ್ಡಿಂಗ್ ಟು 2023-24 ಇದೆ ರೀ. ರೈಟ್, ನೋಡಿರಿ ಯಾವ್ಯಾವ ಚಾಪ್ಟರ್ಸ್ಗಳು ಡಿಲೀಟ್ ಆಗಿದ್ದಾವೆ, ಯಾವ್ಯಾವ ಚಾಪ್ಟರ್ ಡಿಲೀಟ್ ಆಗಿಲ್ಲ ಎಲ್ಲ ನೋಡ್ಕೊರಿ ನೀವೇ. 1, 2, 3, 4, 5, 6, 7, 8, 9 ಚಾಪ್ಟರ್ಸ್ಗಳು ಅದ ನೋಡಿರಿ. ಓಕೆ, ಇದರಲ್ಲಿ ಯಾವುದಾದ್ರೂ ಡಿಲೀಟ್ ಆಗಿತ್ತು ಅಂದರೆ ಅದನ್ನು ಬಿಡ್ರಿ. ಡಿಲೀಟ್ ಆಗ್ಲಾರ್ದು ಮಾತ್ರ ತಾವು ನೋಡ್ಬೇಕು, ಇಲ್ಲಿ ಸ್ಟಡಿ ಅಥವಾ ಪ್ರಿಪೇರನ್ನು ಮಾಡಬೇಕು. ವೆರಿ ಸಿಂಪಲ್, ಯಾರು ಕಾಂಪ್ಲಿಕೇಟ್ ಕನ್ಫ್ಯೂಷನನ್ನು ಮಾಡ್ಕೊಳಕ್ಕೆ ಹೋಗಬೇಡ್ರಿ. ಅರ್ಥ ಆಯ್ತಲ್ವಾ? ಯಾವುದು ಡಿಲೀಟ್ ಆಗಿರ್ತದೆ ಅದನ್ನು ಸ್ಕಿಪ್ ಮಾಡಿರಿ, ಅದನ್ನು ಬಿಟ್ಟು ಮಿಕ್ಕಿದೆಲ್ಲ ನೋಡ್ಕೋರಿ.
ರೈಟ್. ಜಸ್ಟ್ ಇದು ಯಾರಿಗದ ರೀ, ಪಾಸಿಂಗ್ ಪ್ಯಾಕೇಜ್. ಅಂದರೆ ಯಾರಾದರೂ ಒಂದು 2 ದಿನ ಓದಿ 40+ ತೊಗೋಬೇಕನ್ನಕತ್ತಿದ್ರು ಅಂತಂದರೆ ಅವ್ರಿಗೆ ಹೆಲ್ಪ್ ಆಗ್ತಿದ್ದಿದ್ದು. ಏನಾದರೂ 70 ತೊಗೋಬೇಕಂದ್ರೆ ಇದೇನು ಯೂಸ್ ಆಗಂಗಿಲ್ಲ. 40+ ಅಥವಾ ಒಂದು 35+ ತೊಗೋಬೇಕು, ಅಥವಾ ಜಸ್ಟ್ ಒಂದು 30+ ತೊಗೊಂಡ್ರೆ ಸಾಕು ರೀ ಸರ್. 2 ಡೇಸ್ದಾಗ ಏನು ನೆನಪಿರ್ತದೆ ನಿಮ್ಗೆ? 2 ಡೇಸ್ದಾಗ ಏನು ಸ್ಟಡಿ ಮಾಡೋದಾಗ್ತದೆ? ಕರೆಕ್ಟ್. 200 ಡೇಸ್ ಒಳಗೆ ಏನು ಸ್ಟಡಿ ಮಾಡಿರಂಗಿಲ್ಲ ನೀವು. 2 ಡೇಸ್ದಾಗ ಎಲ್ಲರೂ ನೀವು ಓದನ್ನ 70 ತೊಗೋತೀರಿ ಅಂತಂದರೆ ಇದು ಪಾಸಿಬಲ್ ಅದ? ಇಲ್ಲ. ಓಕೆ. ಸೊ ಇನ್ನೊಂದು ಏನಂದರೆ, ನಾನು ತುಂಬ ನಮ್ಮ ಲೆಕ್ಚರರ್ಸ್ಗಳನ್ನ ಎಲ್ಲರನ್ನ ಕೇಳಿದ್ದೀನಿ. ಬಟ್ ನನಗೆ ಫಸ್ಟ್ PUC ಏನು ಸಿಕ್ಕಿಲ್ಲ ಅಂತಂದರೆ, ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ ಸಿಕ್ಕಿಲ್ಲ ರೀ. ರೈಟ್. ಮಾಡೆಲ್ ಕ್ವೆಶ್ಚನ್ ಪೇಪರ್ ವಿತ್ ಆನ್ಸರ್ ಸಿಕ್ಕಿಲ್ಲ. ಎಷ್ಟೋ ಜನ ನಮ್ಮ ಲೆಕ್ಚರರ್ಸ್ಗಳಿಗೆ ಕೇಳಿದ್ದೀನಿ, ನಮ್ಮ ಫ್ರೆಂಡ್ಸ್ಗಳಿಗೆ, ಅವ್ರ ಕಡೆ ಕ್ವೆಶ್ಚನ್ ಪೇಪರ್ಗಳೇ ಇಲ್ಲ, ಆನ್ಸರ್ ಏನೋ ತಟ್ಟಿರಲಿ. ರೈಟ್. ಸೊ ಕ್ವೆಶ್ಚನ್ ಪೇಪರ್ಸ್ ಇಲ್ಲ, ಹಾಗಾಗಿ ಇಲ್ಲಿ ಕೊಟ್ಟಿದ್ದೀನಿ. ಇದ್ರದ್ದು PDF ಏನದ ನಾನು ಟೆಲಿಗ್ರಾಮಲ್ಲಿ ಕಳಿಸ್ತೀನಿ. ಓಕೆ. ಸೊ ಇನ್ನೊಂದು ಏನಂದರೆ, ತುಂಬ ವಿದ್ಯಾರ್ಥಿಗಳಿಗೆ ಸರ್ ಟೆಲಿಗ್ರಾಮಲ್ಲಿ ಬರಲಾಗ್ಯದ್ರಿ, ಲಿಂಕ್ ವರ್ಕ್ ಆಗಲಾಗ್ಯದ್ರಿ ಅಂತ ಅನ್ನಕತ್ತೀರಿ. ನಿಮ್ಮದು ಸೆಟ್ಟಿಂಗ್ಸ್ ಚೇಂಜ್ ಮಾಡಬೇಕು ರೀ. ಚೇಂಜ್ ಸೆಟ್ಟಿಂಗ್ಸ್ ಇನ್ ಯುವರ್ ಟೆಲಿಗ್ರಾಮ್ ಆ್ಯಪ್. ಟೆಲಿಗ್ರಾಮ್ ಆ್ಯಪಲ್ಲಿ ಏನು ಮಾಡ್ಬೇಕು ನಾವು, ಸೆಟ್ಟಿಂಗ್ಸನ್ನು ಚೇಂಜ್ ಮಾಡಬೇಕು ರೀ. ಓಕೆ. ಹೆಂಗೆ ಚೇಂಜ್ ಮಾಡ್ಬೇಕು ರೀ ಅಂದರೆ, ಪ್ರೈವೇಟ್ ಅಥವಾ ಪ್ರೈವೇಸಿದಾಗ ಹೋಗ್ರಿ, ಅಲೋ ಟು ಜಾಯಿನ್ ಆಲ್ ಗ್ರೂಪ್ಸ್ ಅಂತ ಅಂದರೆ ಅಷ್ಟೇ ಬಂದುಬಿಡ್ತದೆ. ನಿಮ್ಮಲ್ಲಿ ಮಿಸ್ಟೇಕ್ಸ್ ಇಟ್ಕೊಂಡು ನನಗೆ ಕೇಳಬೇಡ್ರಿ. ಆಯ್ತು. ಮತ್ತು ಡೌನ್ಲೋಡ್ ಸಲುವಾಗಿ ನೀವು ಸೆಟ್ಟಿಂಗ್ಸಲ್ಲೇ ಹೋಗಿ ಆಲ್ ಅಂತ ಅಲೋ ಮಾಡಿರಿ, ಅಲ್ಲಿ ಏನದ ನಿಮಗೆ ಡೌನ್ಲೋಡಿಂಗ್ ಬರ್ತದೆ. ರೈಟ್. ಅಲ್ಲೇ ಮಿಸ್ಟೇಕ್ ಅದ, ಅದಕ್ಕೆ ಬಿಟ್ಟು ಮತ್ತೇನು ಮಿಸ್ಟೇಕ್ ಇಲ್ಲ, ಎಲ್ಲ ವರ್ಕ್ ಆಗ್ತದೆ ರೀ. ಓಕೆ. ಪ್ರತಿಯೊಂದು ಲಿಂಕ್ ನೀವು ವರ್ಕ್ ಆಗ್ತಾಯಿದೆ, ಯಾಕೆ ಸುಮಾರು ವಿದ್ಯಾರ್ಥಿಗಳು ಡೈಲಿ ಜಾಯಿನ್ ಆಗ್ತಾ ಇದ್ದಾರೆ, ಹಾಗಾಗಿ ಹೇಳ್ತಾ ಇದ್ದೀನಿ. ನೋಡಿರಿ, ಫಸ್ಟ್ ಕ್ವಶನ್ ಏನಿದೆ ನೋಡಿರಿ. ಎಸ್, ದ ನಂಬರ್ 0.0032 ಇನ್ ಸೈಂಟಿಫಿಕ್ ನೊಟೇಷನ್ ಈಸ್ ಡ್ಯಾಶ್ ಅಂತ. ಓಕೆ. ಸೊ ಸೆಕೆಂಡ್ ಕ್ವಶನ್, ಜಸ್ಟ್ ನೀವು ಕ್ವಶನ್ಸ್ಗಳನ್ನು ನೋಡಿರಿ, ನಿಮ್ಗೆ ಇಲ್ಲೊಂದು ಐಡಿಯಾ ಬರ್ತದೆ ರೀ. ಅರ್ಥ ಆಯ್ತಾ? ಇವೇ ಕ್ವಶನ್ಸ್ಗಳು ಬರ್ತಾವಂತ ಹೇಳಂಗಿಲ್ಲ, ಯಾವ ಥರ ಕ್ವಶನ್ಸ್ಗಳು ಕೇಳಿದ್ದಾನ ಅಂತ ನಿಮ್ಗೊಂದು ಐಡಿಯಾ ಬರ್ತದೆ. ಓಕೆ. ಮತ್ತು ಹಿಂಗೆ ಹೇಳ್ಬಿಡ್ರಿ ಸರ್, ಇದನ್ನು ಓಲ್ಡ್ ಸಿಲೆಬಸ್ ಅದ ರೀ ಅಂಥೇಳಿ. ಇದು 2024 ಜನವರಿ ಅಂತಿದೆ, ಹಂಗಾಗಿ ನ್ಯೂ ಸಿಲೆಬಸ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ. 7th 1, 8th 1, 9th 1, 10th 1. ರೈಟ್. ಎಲ್ಲ ಕ್ವಶನ್ಸ್ಗಳನ್ನ ತಾವು ಚೆನ್ನಾಗಿ ಪರ್ಫೆಕ್ಟ್ ಆಗ್ರಿ. ಆ್ಯಕ್ಚುಲಿ ಇವು ಕ್ವಶನ್ಸ್ಗಳು ಕ್ಲಿಯರಾಗಿ ಕಾಣ್ತಾ ಇದ್ದಾವೆ ಇಲ್ಲೋ ಗೊತ್ತಿಲ್ಲ, ನಾನು PDF ಕಳಿಸ್ತೀನಿ ಅಂತ. ರೈಟ್. ನೆಕ್ಸ್ಟ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅದ ನೋಡಿರಿ, 5. ಓಕೆ. ಆಮೇಲೆ 2 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ, ನೋಡ್ಕೊರಿ ಯಾವ ಥರ ಕ್ವಶನ್ಸ್ಗಳನ್ನು ಕೇಳಿದ್ದಾನೆ ಅಂಥೇಳಿ. ರೈಟ್. ಇಲ್ಲಿ ಎಷ್ಟು ಕ್ವಶನ್ಸ್ ಬರಿಬೇಕು ನೀವು? 5 ಕ್ವಶನ್ಸ್ ಬರಿಬೇಕು. ಎಷ್ಟು ಕ್ವಶನ್ಸ್ ಅದಾವೆ? 9 ಕ್ವಶನ್ಸ್ ಅವ ನೋಡಿರಿ. ಔಟ್ ಆಫ್ 9ಅಲ್ಲಿ ಎಷ್ಟು ಬರಿಬೇಕು ನೀವು? 5 ಕ್ವಶನ್ಸ್ ಬರಿಬೇಕು 2 ಮಾರ್ಕಿಂದು. ಆಮೇಲೆ 3 ಮಾರ್ಕಿಂದು ಕ್ವಶನ್ಸ್ ನೋಡಿರಿ, ಇವೆಷ್ಟು ಅದಾವೆ? 1 2 3 4 5. ಎಷ್ಟು ಕೊಟ್ಟಿರ್ತಾನೆ ನೋಡಿರಿ. ಬ್ಲೂ ಪ್ರಿಂಟ್ ರೆಫರ್ ಮಾಡಿರಿ. ಬಟ್ ಇಂಥ ಕ್ವಶನ್ ಪೇಪರ್ಸಲ್ಲಿ ಕೆಲವೊಂದು ಲೆಕ್ಚರರ್ಸ್ಗಳು ಬ್ಲೂ ಪ್ರಿಂಟ್ ರೆಫರ್ ಮಾಡಿರಂಗಿಲ್ಲ. ಸೊ ಹಾಗಾಗಿ ಸರ್ ಮತ್ತೆ ಇದು ಹಿಂಗಿದ್ದಾರೆ ಹಂಗಿದ್ದಾರೆ ಅನ್ಬೇಡ್ರಿ, ನೀವು ಬ್ಲೂ ಪ್ರಿಂಟ್ ರೆಫರ್ ಮಾಡಿರಿ. ಬ್ಲೂ ಪ್ರಿಂಟ್ ಪ್ರಕಾರನೇ ಕ್ವಶನ್ ಪೇಪರ್ಸ್ ಇದ್ದಿರ್ತಾವೆ. ಜಸ್ಟ್ ಇಲ್ಲಿ ನೋಡ್ಬೇಕೇನಂತಂದರೆ ಕ್ವಶನ್ಸ್ಗಳನ್ನು ನೋಡಿರಿ, ಯಾವ ಥರ ಕ್ವಶನ್ಸ್ ಕೇಳಿದ್ದಾರೆ, ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅಂತ. ಸಮ್ಟೈಮ್ಸ್ ಇವೇ ಕ್ವಶನ್ಸ್ಗಳು ಬರ್ಬೋದು. ಬಟ್ ನಾನು ಮ್ಯಾಥಮೆಟಿಕ್ಸ್ ಯಾವ ಥರ ಕೊಟ್ಟಿದ್ದೀನಿ ಆ ಥರ ನನಗೆ ಫಿಸಿಕ್ಸ್ ಆಗಲಿ, ಕೆಮಿಸ್ಟ್ರಿ ಆಗಲಿ, ಬಯಾಲಜಿ ಆಗಲಿ ಸಿಗ್ತಾ ಇಲ್ಲ. ಹಂಗಾಗಿ ಏನದ ಸ್ವಲ್ಪ ಮಾರ್ಕ್ಸಲ್ಲಿ ನಿಮಗೆ ವೇರಿಯೇಷನ್ ಆಗ್ತಾಯಿದೆ, ಹೌದಲ್ವಾ? ರೈಟ್. ಇದು ನೋಡಿರಿ, ಆನ್ಸರ್ ಎನಿ 2 ಆಫ್ ದ ಫಾಲೋವಿಂಗ್ ಅಂತ. ಐ ಥಿಂಕ್ 5 ಮಾರ್ಕ್ ಕ್ವಶನ್ಸ್ಗಳು ಅದಾವೆ ಇವು. ಓಕೆ. ಸ್ಪ್ಲಿಟ್ ಮಾಡಿದೆ ನೋಡಿರಿ, 2+2+1 ಅಂತ. ನೋಡಿರಿ, ಜಸ್ಟ್ ಒಂದು ಐಡಿಯಾ ಸ್ಕ್ಯಾನ್ ಮಾಡಬೇಕು. ಅದ್ರ ಬಗ್ಗೆ ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ನೀವೇನಾದ್ರು ನೋಟ್ಸ್ PDF ಎರಡು ಪರ್ಫೆಕ್ಟ್ ಆಗ್ರಿ, ಇಲ್ಲಾಂದರೆ ಒಂದು 6 ಚಾಪ್ಟರ್ಸ್ಗಳನ್ನು ಪರ್ಫೆಕ್ಟ್ ಆಗ್ರಿ. ಆಲ್ರೆಡಿ ನಾನು ಹೇಳಿದ್ದೀನಿ ನಿಮ್ಗೆ ಯಾವ ಥರ ನೀವು ಪ್ರಿಪೇರ್ ಆಗಬೇಕಂತೇಳಿ. ಬಟ್ ನೀವು ನೋಡಿಲ್ಲ ಅಂತ ಅಂದ್ಕೊತೀನಿ, ತುಂಬ ಜನ ವಿಡಿಯೋಗಳು ನೋಡಿಲ್ಲ. ಅದೆಲ್ಲ ವಿಡಿಯೋ ನೋಡಿದ್ರಿ ಅಂದರೆ ನಿಮಗೆ ಒಂದು ಐಡಿಯಾ ಬರ್ತದೆ. ಓಕೆ. ರೈಟ್. ಏನು ಪರವಾಗಿಲ್ಲ, ಎಷ್ಟಾಗುತ್ತೆ ಅಷ್ಟು ಓದ್ರಿ, ಜಾಸ್ತಿ ಪ್ರೆಷರ್ ಟೆನ್ಷನ್ ತೊಗೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇನ್ನೂ ಸೆಕೆಂಡ್ PUC ಇದೆ, ಸೆಕೆಂಡ್ PUCಯಲ್ಲಿ ಚೆನ್ನಾಗಿ ಸ್ಟಡಿ ಮಾಡ್ಬೋದು. ಓಕೆ. ಸೊ ಸತೀಶ್ ಶುಗರ್ಸ್ ಅಕಾಡೆಮಿ PU ಕಾಲೇಜ್ ಗೋಕಾಕಲ್ಲಿಂದ ಅದ ನೋಡಿರಿ. ಫಸ್ಟ್ PUC ಮಾಡಲ್ ಕ್ವಶನ್ ಪೇಪರ್ ಇದು 2024 ಇದ್ದಿರ್ಬೋದು ಅಂತ ಅಂದ್ಕೊತೀನಿ. ಓಕೆ. ಮೊಲಾರ್ ಮಾಸ್ ಇನ್ ಗ್ರಾಮ್ ನ್ಯೂಮರಿಕಲಿ ಈಕ್ವಲ್ಸ್ ಟು ಡ್ಯಾಶ್ ಅಂತ.
ನೋಡಿರಿ ಎಲ್ಲ ಕ್ವಶನ್ಸ್ಗಳನ್ನು ಚೆನ್ನಾಗಿ ನೋಡ್ಕೋರಿ. ಸಮ್ಟೈಮ್ಸ್ ಇವೇ ಕ್ವಶನ್ಸ್ನು ಬರ್ಬೋದು. ಇದರದೆಲ್ಲ ಆನ್ಸರ್ಸ್ಗಳು ನೀವೇ ಕಮೆಂಟಲ್ಲಾದರೂ ಹೇಳ್ರಿ, ಇಲ್ಲಾಂದರೆ ನಿಮ್ದು ನೀವೇ ಆನ್ಸರ್ಸ್ಗಳನ್ನು ಒಂದು ಕಡೆ ನೀಟಾಗಿ ಬರೆದಿಟ್ಕೋರಿ, ಅಥವಾ ಜಸ್ಟ್ ಕನ್ಫರ್ಮ್ ಮಾಡ್ಕೋರಿ ಏನದ ಆನ್ಸರ್ ಯಾವುದ್ರದ್ದು ಕ್ವಶನ್ದು ಅಂಥೇಳಿ. ಬರೆದು ಪ್ರಾಕ್ಟೀಸ್ ಮಾಡ್ಕೋರಿ, ಅಥವಾ ಡಿಸ್ಕಷನ್ ಮಾಡಿ ಪ್ರಾಕ್ಟೀಸ್ ಮಾಡಿರಿ. ಅರ್ಥ ಆಯ್ತಾ? ಸೊ ಇವೆಲ್ಲ MCQ ಕ್ವಶನ್ಸ್ಗಳು ಅದಾವ್ರಿ. ನಾನು ಇದ್ರದ್ದು PDF ಕಳಿಸ್ತೀನಿ ಅಂತ. PDF ನಾನು ಏನು ಮಾಡ್ತೀನಿ, ಟೆಲಿಗ್ರಾಮ್ ಗ್ರೂಪಲ್ಲಿ ಕಳಿಸ್ತೀನಿ ಅಂತ. ಓಕೆ ರೈಟ್. ಡಿಸ್ಕ್ರಿಪ್ಷನ್ ಒಳಗೆ ಕೊಟ್ಟು ನೋಡಿರಿ ಲಿಂಕ್. ನೋಡಿರಿ ಏನದ ಕ್ವಶನ್ಸ್ಗಳು. ಇದೆಲ್ಲ ಸಾಲ್ಯೂಷನ್ಸ್ ಸಲುವಾಗಿ ನಾನು ಕೇಳಿದ್ದೀನಿ ತುಂಬ ನಮ್ಮದು ಫ್ರೆಂಡ್ಸ್ಗಳಿಗೆ. ಅವ್ರ ಕಡೆ ಯಾರ ಕಡೆನೂ ಕ್ವಶನ್ ಪೇಪರ್ ಸಿಗ್ತಾ ಇಲ್ಲ ಹೇಳ್ಬೇಕಂದ್ರೆ. ಇನ್ನು ಗುಣ ನಿಮ್ಗೆ ಇಷ್ಟಾದರೂ ಕ್ವಶನ್ ಪೇಪರ್ಗಳು ಸಿಕ್ಕಿದ್ದಾವ ಅಂತಂದ್ರೆ ಎಲ್ಲ ಕ್ವಶನ್ಸ್ಗಳನ್ನು ನೋಡ್ಕೋರಿ. ನಿಮಗೆ ಕ್ವಶನ್ ನೋಡೋದ್ರಿಂದ ಏನು ಬರ್ತದೆ ಅಂತ ಐಡಿಯಾ ಬರ್ತದೆ ಅಷ್ಟೇ. ಮತ್ತು ಇವೇ ಕ್ವಶನ್ಸ್ಗಳು ಬರ್ತಾವ ಅಂತ ಅಲ್ಲಕ್ಕೆ ಹೋಗ್ಬೇಡ್ರಿ, ಇವೇ ಬರ್ಬೋದು ಅಥವಾ ಚೇಂಜ್ನೂ ಆಗ್ಬೋದು. ರೈಟ್. ಅರ್ಥ ಆಯ್ತಲ್ವಾ? ಕ್ವಶನ್ಸ್ಗಳು ಯಾವ ಥರ ಕೇಳಿದೆ ನೋಡ್ಕೋರಿ. ಕೆಲವೊಂದು ಕ್ವಶನ್ಸ್ಗಳೇನಾದ್ರೂ ನಿಮಗೆ ಬರಲಿಲ್ಲ ಅಂದರೆ ಅವುಗಳನ್ನ ಡಿಸ್ಕಷನ್ ಮಾಡಿ ಆನ್ಸರ್ಗಳನ್ನ ಕಂಡುಕೊಳ್ರಿ. ಅರ್ಥ ಆಯ್ತಾ? ಓದ್ರಿ, ಎಷ್ಟಾಗ್ತದೆ ಅಷ್ಟು ಓದ್ರಿ. ಇನ್ನು ನಾಳೆ ಒಂದಿನ ಟೈಮ್ ಅದ ನಿಮ್ಗೆ. ಒಂದು ನಿಮಿಷ. ಬ್ಯಾಟ್ರಿ ಲೋ ಆಗಿದೆ ಅದನ್ನು ಪಾಪ. ಎಷ್ಟಿದೆ ನೋಡೋಣ ಇವಾಗ. 8% ಇದೆ. ಓಕೆ, ನಡೆಯುತ್ತೆ. ರೈಟ್. ಕ್ವಶನ್ಸ್ಗಳನ್ನ ನೋಡ್ಕೋರಿ, ಜಸ್ಟ್ ಒಂದು ಐಡಿಯಾ ಬರ್ತದೆ ರೀ ನಿಮಗೆ. ಯಾವ ಥರ ಕ್ವಶನ್ಸ್ಗಳು ಕೇಳಿದ್ದಾರೆ ಅಂಥೇಳಿ. ಎಲ್ಲ ನೀವು ಪರ್ಫೆಕ್ಟ್ ಆದ್ರೆ ಅಂದ್ರೆ ನಿಮಗೆ ಬರ್ತದೆ ಒಂದು 50+ ಆದರೂ ಬರ್ಬೋದು ಅಂತ ನಾನು ಅನ್ಕೊತೀನಿ. ಯಾಕಂದ್ರೆ 4-5 ಕ್ವಶನ್ ಪೇಪರ್ಸ್ ಇದೆ. ಸೊ ಪ್ರತಿಯೊಂದರಲ್ಲಿಂದ ನೀವು ಒಂದು 10 ಮಾರ್ಕ್ ಕವರ್ ಮಾಡಿದ್ರೂ ಬರ್ತದೆ. ಇದಂತೂ ನಿಮ್ಮೆಲ್ಲರ ಕಡೆ ಇದೆ ರೀ, ಬೋರ್ಡ್ ಮಾಡಲ್ ಕ್ವಶನ್ ಪೇಪರ್ ಇದೆ ಇದು. ರೈಟ್. ಸೊ ಇದು ಎಲ್ಲರ ಕಡೆ ಇದೆ ಅಂತ ಅಂದ್ಕೊಂಡೀನಿ. ಇದ್ದಿದ್ದಿಲ್ಲ ಅಂದ್ರೆ ನಾನು PDF ಕಳಿಸ್ತೀನಿ ಅಂತ. ತಾವು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಬಹುದು. ರೈಟ್. ಓಕೆ, ನೋಡಿರಿ ಇದ್ರದ್ದೆಲ್ಲದರ ಆನ್ಸರ್ಸ್ಗಳನ್ನ ತಾವು ನೀಟೊತ್ತಿಗೆ ಒಂದು ಕಡೆ ಬರೀರಿ ಅಥವಾ ಪರ್ಫೆಕ್ಟ್ ಆಗ್ರಿ. ತಿಳ್ಕೊರಿ ಸಾಕು ಏನು ಆನ್ಸರ್ ಬರ್ತದೆ, ಯಾವ ಥರ ಬರ್ತದೆ ಅಂಥೇಳಿ. ಅರ್ಥ ಆಯ್ತಲ್ವಾ? ಇವು 2 ಮಾರ್ಕಿನ ಕ್ವಶನ್ಸ್ಗಳು. ಡಿಫೈನ್ ಎಂಟ್ರೋಪಿ. ವಾಟ್ ಹ್ಯಾಪನ್ಸ್ ಟು ದ ಎಂಟ್ರೋಪಿ ವೆನ್ ಲಿಕ್ವಿಡ್ ಚೇಂಜಸ್ ಇನ್ ಟು ವೇಪರ್ ಅಂತ. ವಾಟ್ ಈಸ್ ಹೆಟ್ರೋಜಿನಿಯಸ್ ಈಕ್ವಿಲಿಬ್ರಿಯಮ್? ಗಿವ್ ಎನ್ ಎಕ್ಸಾಂಪಲ್. ಗಿವ್ ಎನಿ 2 ಲಿಮಿಟೇಷನ್ಸ್ ಆಫ್ ಆಕ್ಟೆಟ್ ರೂಲ್ ಅಂತ ನೋಡ್ರಿ. ಓಕೆ, ಸೊ ಡಿಫೈನ್ ಹೈಡ್ರೋಜನ್ ಬಾಂಡ್. ನೇಮ್ ಎ ಕಾಂಪೌಂಡ್ ಹ್ಯಾವಿಂಗ್ ಇಂಟ್ರಾಮಾಲಿಕ್ಯುಲರ್ H ಬಾಂಡ್ ಅಂತ. ಎಲ್ಲ ಏನಂದರೆ 2 ಮಾರ್ಕಿನ ಕ್ವಶನ್ಸ್ಗಳು ಅದಾವೆ. ನೆಕ್ಸ್ಟ್ 3 ಮಾರ್ಕಿನ ಕ್ವಶನ್ಸ್ ನೋಡಿರಿ. ಎಷ್ಟು ಕೊಟ್ಟಿದ್ದಾನೆ? 1 2 3 4 5. ಸೊ 5ಅಲ್ಲಿ ನೀವು ಎಷ್ಟು ಬರೀಬೇಕು? 3 ಬರೀಬೇಕು ನೋಡಿರಿ, 3 ಮಾರ್ಕಿಂದು. ಡಿಫೈನ್ ಎಲೆಕ್ಟ್ರೋನೆಗೆಟಿವಿಟಿ ಆಫ್ ಎನ್ ಎಲಿಮೆಂಟ್. ಹೌ ಡಸ್ ಇಟ್ ವೇರಿ ಅಲಾಂಗ್ ಎ ಪೀರಿಯಡ್ ಆ್ಯಂಡ್ ಡೌನ್ ಎ ಗ್ರೂಪ್ ಇನ್ ದ ಪೀರಿಯಡಿಕ್ ಟೇಬಲ್. ಎಕ್ಸ್ಪ್ಲೇನ್ ದ ಶೇಪ್ ಆಫ್ ಅಮೋನಿಯಾ ಮಾಲಿಕ್ಯೂಲ್ ಯೂಸಿಂಗ್ VSEPR ಥಿಯರಿ ಅಂತ. ಡೇ ಸ್ಟೂಡೆಂಟ್ಸ್, ಇನ್ನೂ ಒಂದು ಸರ್ತಿ ಹೇಳ್ತೀನಿ ನಿಮಗೇನು ಅಂತಂದರೆ, ಡೋಂಟ್ ಡಿಪೆಂಡ್ ಆನ್ ದಿಸ್ ವಿಡಿಯೋ. ಓಕೆ, ಅಥವಾ ನಾ ಮಾಡಿರೋ ವಿಡಿಯೋ ಮ್ಯಾಗೆ ಡಿಪೆಂಡ್ ಆಗಿರ್ಬೇಡ್ರಿ. ನಿಮಗೆ 70 ಸಿಗಂಗಿಲ್ಲ. ನಾನು ನಿಮಗೆ ಹೇಳ್ತಾ ಇದ್ದೀನಿ 40+ ಅಂತೂ ಸಿಗ್ತದೆ. ಅವೆರಡು PDF ನೋಡ್ಕೋರಿ. ಇವೆಷ್ಟು ಕ್ವಶನ್ ಪೇಪರ್ ನೋಡಿದ್ರೆ 40-50 ಬರ್ತದೆ ಅಂತ ಅಂದ್ಕೊತೀನಿ. ಬಟ್ ಐ ಕಾಂಟ್ ಗಿವ್ ಯು ಗ್ಯಾರಂಟಿ. ನೆಕ್ಸ್ಟ್ ಮತ್ತೆ 3 ಮಾರ್ಕಿನ 3 ಇದೆ ನೋಡಿರಿ. 1 2 3 4 5 6. 6ಅಲ್ಲಿ 3 ಬರೀಬೇಕು ನೀವು. ಓಕೆ, ನೆಕ್ಸ್ಟ್ 5 ಮಾರ್ಕಿಂದು 2 ಕ್ವಶನ್ಸ್ಗಳು ಅದ ನೋಡಿರಿ. ಎಷ್ಟು ಬರೀಬೇಕು? 2 ಬರೀಬೇಕು. ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನೆ? 4 ಕ್ವಶನ್ಸ್ಗಳು ಕೊಟ್ಟಿದ್ದಾನೆ ನೋಡಿರಿ. ಓಕೆ, ಮತ್ತೆ ಇಲ್ಲಿ ಎನಿ 4 ಅಂತ 3 ಮಾರ್ಕಿನ ಕ್ವಶನ್ಸ್ಗಳಿದಾವೆ ನೋಡಿರಿ. ನಿಮ್ಗೊಂದು ಕ್ವಶನ್ ಪೇಪರ್ದು ಐಡಿಯಾ ಬರ್ತದೆ. ಓಕೆ, ರೈಟ್. ತಿಳಿತಲ್ವಾ? ಇದು ಒಂದು ಮಾಡಲ್ ಕ್ವಶನ್ ಪೇಪರ್ ಆಯಿತು. ಇನ್ನೊಂದು ಕ್ವಶನ್ ಪೇಪರ್ ಇದೆ ನೋಡಿರಿ. ಎಷ್ಟು ಇಲ್ಲಿದೆ ನೋಡಿರಿ ಕ್ವಶನ್ ಪೇಪರ್. ಆಯ್ತು.
ಓಕೆ ರೈಟ್. ಸೊ ಇದೊಂದು ಕ್ವಶನ್ ಪೇಪರ್ ಇದೆ ನೋಡ್ರಿ. ಇಲ್ಲಿ ಕ್ವಶನ್ಸ್ ಏನೇನು ಕೇಳಿದಾನ. SI ಯೂನಿಟ್ ಆಫ್ ಡೆನ್ಸಿಟಿ ಅಂತ. ದಿಸ್ ಈಸ್ 2024 ಇದೆ ನೋಡ್ರಿ. ಒಂದೇನಂದ್ರೆ ಯಾರ್ಯಾರು ಇವೆಲ್ಲ ಕ್ವಶನ್ ಪೇಪರ್ಗಳು ಕಳಿಸಿದಾರಲ್ಲ ಅವ್ರಿಗೆಲ್ಲರಿಗೆ ಥ್ಯಾಂಕ್ ಯು ಹೇಳ್ತೇನೆ ರೀ. ಓಕೆ, ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಿ, ಕೋಪ್ರೇಟ್ ಮಾಡ್ತಾಯಿದ್ದೀರಿ. ಸೊ ನೋಡಿರಿ ಕ್ವಶನ್ಸ್ಗಳು ಏನೇನು ಕೇಳಿದ್ದಾನೆ ಅಂಥೇಳಿ. ಜಾಸ್ತಿ ಟೈಮ್ ಏನದ ನಾನು ವಿಡಿಯೋ ನೋಡೋದ್ರದಾಗ ವೇಸ್ಟ್ ಮಾಡಿಬಿಡ್ರಿ. ಎಷ್ಟು ಒಂದು 10-15 ನಿಮಿಷ ಫಾಸ್ಟ್ ಅದಕ್ಕೆ ನೋಡಿರಿ. 15ರಿಂದ ಒಂದು 20 ನಿಮಿಷನೇ ಮುಗಿಸ್ಕೊಂಬಿಡ್ರಿ ವಿಡಿಯೋ. ಮತ್ತೇನದ ನಿಮ್ಮದು ಸ್ಟಡಿ ಏನದ ಆ್ಯಸ್ ಯೂಶುವಲ್ ಪ್ಲ್ಯಾನ್ ಹಾಕಿ ಸ್ಟಡಿಯನ್ನು ಮಾಡಿರಿ. ಓಕೆ ರೈಟ್. 14th 15th ಎಕ್ಸ್ಪ್ಲೇನ್ ಫಾರ್ ಮೆಟಾ ಡೈರೆಕ್ಟಿಂಗ್ ಗ್ರೂಪ್ ಈಸ್ ಡ್ಯಾಶ್ ಅಂತ ನೋಡಿರಿ. ನೆಕ್ಸ್ಟ್ ಏನದ ಇವು fill in the blank ಅದಾವ. ಸಿಸ್ಟಮ್ ಪ್ಲಸ್ ಸರೌಂಡಿಂಗ್ ಈಸ್ ಈಕ್ವಲ್ಸ್ ಟು ಡ್ಯಾಶ್ ಸಿಗ್ಮಾ ಬಾಂಡ್ ಈಸ್ ಡ್ಯಾಶ್ ದೆನ್ ಪೈ ಬಾಂಡ್ ಅಂತ. ಓಕೆ, ಸ್ಟ್ರಾಂಗರ್ ದೆನ್ ಇದ್ದಿರ್ಬೋದು ಇದು ಐ ಥಿಂಕ್. ದ ಫಂಕ್ಷನಲ್ ಗ್ರೂಪ್ ಆಫ್ ಕೀಟೋನ್ಸ್ ಈಸ್ ಡ್ಯಾಶ್. ಏನಾದರೆ ಕೀಟೋನ್ಸ್ದು CO ಬರ್ತದೆ. ಎಸ್, ಎಲೆಕ್ಟ್ರೋಫೈಲ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ ಸಲ್ಫೋನೇಷನ್ ಆಫ್ ಬೆಂಜಿನ್ ಈಸ್ ಡ್ಯಾಶ್ ಅಂತ. ರೈಟ್. ಮತ್ತೆ ಇಲ್ಲಿ ಏನದ ನಿಮಗೆ 2 ಮಾರ್ಕಿಂದ ಕ್ವಶನ್ಸ್ಗಳದಾವ ನೋಡಿರಿ. ಎಲ್ಲ ಕ್ವಶನ್ಸ್ಗಳನ್ನ ನೋಡಿರಿ. ಇವುಗಳನ್ನೇ ನೀವು ಪರ್ಫೆಕ್ಟ್ ಆಗಬೇಕಂತ ಇಲ್ಲ, ಒಂದು ಐಡಿಯಾ ಬರ್ತದೆ ನಿಮಗೆ. ಓಕೆ, ಇವೇ ಕ್ವಶನ್ಸ್ನೂ ಬರ್ಬೋದು ಅಥವಾ ಬೇರೆ ಕ್ವಶನ್ಸ್ಗಳನ್ನು ಕೇಳ್ಬೋದು. ದಿಸ್ ಈಸ್ ಅನ್ಪ್ರಿಡಿಕ್ಟೇಬಲ್. ರೈಟ್, ಅರ್ಥ ಆಯ್ತಲ್ವಾ? ಓಕೆ, ಎಸ್ ನೋಡಿರಿ ಕ್ವಶನ್ಸ್ಗಳೇನೇನು ಕೇಳಿದಾನ ಎಲ್ಲವನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿರಿ. ಓಕೆ, ಸೊ ಇದು ಪೇಜ್ ಇಲ್ಲಿ ಕ್ಲಿಯರ್ ಇಲ್ಲ, ಇದಕ್ಕಿಂತ ಮುಂಚೆ ಏನದ ಇಲ್ಲಿ ಕ್ಲಿಯರ್ ಇದೆ ನೋಡಿರಿ. ಫಸ್ಟ್ ಪೇಜ್ ಏನು ಬಂದಿದೆ ಅಲ್ವಾ, ಇಲ್ಲಿ ಕ್ಲಿಯರ್ ಇದೆ. ಸೊ ಇದನ್ನು ತಾವೇನದ ನೋಡಿ ಅರ್ಥ ಮಾಡ್ಕೊಂಡು ಪ್ರಾಕ್ಟೀಸನ್ನು ಮಾಡಬಹುದು. ಓಕೆ, ಅರ್ಥ ಆಯ್ತಲ್ವಾ? ಯಾರು ಭಯ ಪಡ್ಲಕ್ಕೆ ಹೋಗ್ಬೇಡ್ರಿ, ಎಷ್ಟಾಗ್ತದೆ ಅಷ್ಟು ಅಭ್ಯಾಸ ಮಾಡಿರಿ. ರೈಟ್, ಇದು ಬ್ಲೂ ಪ್ರಿಂಟ್ ಇದೆ. ಇದಾದ್ಮೇಲೆ ಇನ್ನೊಂದು ಕ್ವಶನ್ ಪೇಪರ್ ಇದೆ. ಇದ್ರದ್ದು ಏನದ ನಾನು PDF ಕಳಿಸ್ತೀನಿ ಅಂತ ರೀ. ಓಕೆ, ಐ ಸೆಂಡ್ PDF. ರೈಟ್, ಜಾಯಿನ್ ಆಗ್ರಿ. ಇನ್ನು ಯಾರಾದರೂ ಜಾಯಿನ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಜಾಯಿನ್ ಆಗ್ರಿ. ಸೊ ಈ ಒಂದು ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸಿಗೆಲ್ಲರಿಗೆ ಶೇರ್ ಮಾಡಿರಿ. ರೈಟ್, ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗ್ರಿ, ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗ್ರಿ. ಓಕೆನಾ? ಸೊ ಒನ್ಸ್ ಅಗೇನ್ ಆಲ್ ದ ಬೆಸ್ಟ್. ಯಾರು ಜಾಸ್ತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಎಷ್ಟಾಗ್ತದೆ ಅಷ್ಟು ಸ್ಟಡಿ ಮಾಡಿರಿ, ಬಟ್ ಮ್ಯಾಕ್ಸಿಮಮ್ ಸ್ಟಡಿ ಮಾಡಬೇಕು ರೀ. ಏನು ಮಾಡಬೇಕು? ಮ್ಯಾಕ್ಸಿಮಮ್ ಸ್ಟಡಿ ಮಾಡಬೇಕು. ಸುಮ್ಮನೆ ರೆಸ್ಟ್ ಅಥವಾ ಟೈಮ್ ವೇಸ್ಟನ್ನು ಮಾಡಬೇಡ್ರಿ. ಡೋಂಟ್ ವೇಸ್ಟ್ ಯುವರ್ ಟೈಮ್. ಇನ್ನು ಫಸ್ಟ್ PUC ಇದ್ದೀರಿ, ಎಷ್ಟಾಗ್ತದೆ ಅಷ್ಟು ಅಭ್ಯಾಸ ಮಾಡಿರಿ. ಸೆಕೆಂಡ್ PUCಯಲ್ಲಿ ಚೆನ್ನಾಗಿ ಸ್ಟಡಿ ಮಾಡಿ ಚೆನ್ನಾಗಿ ಸ್ಕೋರ್ ಮಾಡುವಿರಂತ. ಓಕೆನಾ? ರೈಟ್, ಒನ್ಸ್ ಅಗೇನ್ ಥ್ಯಾಂಕ್ ಯು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ಒಂದು ವಿಡಿಯೋನ ಎಷ್ಟು ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೇನದ ನಾವು ಮುಂದಿನ ಒಂದು ವಿಡಿಯೋಲ್ಲಿ ಭೇಟಿಯಾಗೋಣ ಅಂತ. ಥ್ಯಾಂಕ್ ಯು ಸೋ ಮಚ್.